ಸೊ ಹಾರ್ಮೋಜ್ ಜಲಸಂಧಿಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಸೊ ನಿಮಗೆ ಇಷ್ಟನೋ ಕಷ್ಟನೋ ಅದು ಇರಾನ್ನ ಬಾಹುಳ್ಯದಲ್ಲಿ ಇದೆ. ಯಾವಾಗ ಬೇಕೋ ಅದು ಮುಚ್ಚಬಹುದು. ಬಹಳಷ್ಟು ಹಡಗುಗಳು ಅಲ್ಲಿ ಈಗ ಸ್ಟಕ್ ಆಗಿದಾವೆ. ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಉಡಾಯಿಸ್ಬಿಡ್ತೀವಿ ಅಂತ ಈಗಾಗ್ಲೇ ಇರಾನ್ ಹೇಳ್ತಾ ಇದೆ. ಒಂದ್ ಹೆಜ್ಜೆ ಮುಂದೆ ಬಂದ್ರು ಕೂಡ ನಿಮ್ಮ ಹಡಗನ್ನ ಸೊ ಒಂದು ಹಡಗು ಎಷ್ಟು ಒಂದು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಹಾಗಾಗಿ ಬಹಳಷ್ಟು ಹಡಗುಗಳು ವಾಪಸ್ ಹೋಗ್ತಾ ಇದಾವೆ, ಇನ್ನಷ್ಟು ಹಡಗುಗಳು ಅಲ್ಲೇ ನಿಂತು ಕಾಯ್ತಾ ಇದಾವೆ ಪರಿಸ್ಥಿತಿ ಸುಧಾರಿಸಬಹುದು ಅಂತ. ಸೊ ಏನು ಈ ಹಾರ್ಮೋಜ್ ಜಲಸಂಧಿಯಿಂದ ಆಗ್ತಾ ಇರುವಂತಹ ಶಾಕ್ ಜಗತ್ತಿಗೆ ಅಂದ್ರೆ, ಈ ಮಾರ್ಗದಲ್ಲಿ ಸಾಗುವ ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆ. ಸಣ್ಣ ಸಣ್ಣದಾಗಿ ಬಿಡ್ತಾ ಇದ್ದಾರೆ ಅವರು, ನೋಡಿ 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 ಅಂತ ಆಟ ಆಡಿಸ್ತಾ ಇದ್ದಾರೆ. ಅದರಲ್ಲೂ ಖಮೇನಿ ಸಾವಿನ ಬಳಿಕ ಅಂತೂ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ. ಇರಾನ್ ಸರ್ಕಾರ ಅಧಿಕೃತವಾಗಿ ಇನ್ನೂ ಮುಚ್ಚಿಲ್ಲ, ಆದರೆ ಹೊರಗಡೆ ಪ್ರಪಂಚಕ್ಕೆ ಇನ್ನೂ ಮುಚ್ಚಿಲ್ಲ. ನಾವು ಮುಚ್ಚಿಲ್ಲ ಆದ್ರೂ ನೀವು ಯಾವುದೇ ಒಂದು ಹಡಗು ಮುಂದಕ್ಕೆ ಹೋಗಂಗಿಲ್ಲ ಅಂತ ಹೇಳ್ತಿದೆ. ಬಟ್ ಮುಚ್ಚಿದ್ದಾರೆ ಅನ್ನೋದು ಮಾಹಿತಿ. ಸೊ ಬಹಳಷ್ಟು ಹಡಗುಗಳು ಅಲ್ಲೇ ಲಂಗರ ಹಾಕಿವೆ. ಒಟ್ಟು LNG ಪೂರೈಕೆ 20% ಭಾಗ ಇಲ್ಲಿಂದಲೇ ಸಾಗುತ್ತೆ.